ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ರಿಟೈರ್ಮೆಂಟ್ ಅಂಡ್ ಡೆತ್ ಆಫ್ ಅ ಪಾರ್ಟ್ನರಿನ ಡೆತ್ ಆಫ್ ಅ ಪಾರ್ಟ್ನರ್ ಪ್ರಾಬ್ಲಮ್ಗಳನ್ನ ಕಲಿಯೋಣ, ವಿತ್ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ಗಳನ್ನ ಕಲಿಯೋಣ. ಹೀಗೆ ಅಕೌಂಟೆನ್ಸಿಯ ಹಲವಾರು ವಿಡಿಯೋಗಳನ್ನ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ಗೆ ಉಪಯೋಗ ಆಗೋ ಹಾಗೆ ನಾನು ತರಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ 100 ಅಂತ ಟೈಪ್ ಮಾಡಿ. ಈ PPTಯ PDF ಅನ್ನ ನೀವು ಪಡೆದುಕೊಳ್ಳಲು ನಮ್ಮ ಪಿನ್ಡ್ ಕಾಮೆಂಟ್ ಅಲ್ಲಿರುವಂತಹ ಲಿಂಕ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಅನ್ನ ಫಿಲ್ ಮಾಡಿ ಈ PPTಯ PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗಾದ್ರೆ ಯಾಕೆ ತಡ, ಮೊದಲನೆಯ ಪ್ರಾಬ್ಲಮ್ ಅನ್ನ ನೋಡೋಣ. ಸೊ ಅವನು ಹೇಳ್ತಾ ಇದ್ದಾನೆ, Veena, Vani and Rani were partners in a firm, sharing profits and losses in the ratio of 5:3:2. On 31st March 2024, their balance sheet was as under. ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಡಿದಾನೆ, ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಗಳನ್ನ ಕೂಡ ಕೊಡಿದಾನೆ. ನಾನು ಲಾಸ್ಟ್ ಲೈನ್ ಅನ್ನ ಓದಕ್ಕೆ ಕೂಡ ಹೋಗೋದಿಲ್ಲ. ಅವನು ಕ್ಯಾಪಿಟಲ್ ಅಕೌಂಟ್ ಕೇಳಿರ್ಲಿ ಇಲ್ಲ ಎಕ್ಸಿಕ್ಯೂಟರ್ ಅಕೌಂಟ್ ಕೇಳಿರ್ಲಿ, ನಾವಂತೂ 2 ಅಕೌಂಟ್ಗಳನ್ನ ಮಾಡಲೇಬೇಕು, ಒಂದು ಕ್ಯಾಪಿಟಲ್ ಅಕೌಂಟ್ ಮತ್ತೊಂದು ಎಕ್ಸಿಕ್ಯೂಟರ್ ಅಕೌಂಟ್. ಸೊ ಯಾವುದೇ ಡೆತ್ ಆಫ್ ಅ ಪಾರ್ಟ್ನರಿಗೆ ಮೊದಲಿಗೆ ನಾನು ನನ್ನ ವರ್ಕಿಂಗ್ ನೋಟ್ಗಳನ್ನ ಬರ್ಕೊಳ್ತೇನೆ. ಸೊ ವೀಣಾ ಅನ್ನುವಂತಹ ವ್ಯಕ್ತಿ 30th ಸೆಪ್ಟೆಂಬರ್ 2024ಗೆ ಸತ್ ಹೋಗಿದ್ದಾರೆ. ಸೊ ಇಂಟರ್ವೀನಿಂಗ್ ಪೀರಿಯಡ್ ಅನ್ನ ಬರ್ಕೊಳ್ಳೋಣ. ಯಾವುದೇ ಇಂಟರ್ವೀನಿಂಗ್ ಪೀರಿಯಡ್ 31st ಮಾರ್ಚ್ ಅಂದ್ರೆ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ಗೆ ಶುರುವಾದ್ರೆ ಡೇಟ್ ಆಫ್ ಡೆತ್ ಇಲ್ಲಿ ಯಾವುದದು 30th ಸೆಪ್ಟೆಂಬರ್. ಸೊ ಡೇಟ್ ಆಫ್ ಡೆತ್ಗೆ ಕ್ಲೋಸ್ ಆಗತ್ತೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. 6 ತಿಂಗಳುಗಳ ಕಾಲ ಇಲ್ಲಿ ನಮ್ಮ ಇಂಟರ್ವೀನಿಂಗ್ ಪೀರಿಯಡ್ ಇದೆ. ಓಕೆ, ನೆಕ್ಸ್ಟ್ ನಾವು ನೋಡೋದಾದ್ರೆ ವೀಣಾ ಅನ್ನುವಂತಹ ವ್ಯಕ್ತಿ ಸತ್ತೋಗಿದ್ದಾರೆ. ಸೊ 5/10 ವೀಣಾಳ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇದೆ, ಎಂಟ್ರಿ ಮಾಡ್ಕೊಂಡ್ವಿ. ಓಕೆ, ಹಾಗಾದ್ರೆ ಈಗ ಯಾವುದೇ ಕ್ಯಾಪಿಟಲ್ ಅಕೌಂಟ್ ಅನ್ನ ಮಾಡಬೇಕಾದ್ರೆ 3 ಪಾಯಿಂಟ್ಗಳನ್ನ ನೆನಪಿಟ್ಕೊಳ್ಬೇಕು. ಪಾಯಿಂಟ್ ನಂಬರ್ 1, ಕ್ಯಾಪಿಟಲ್ ಅನ್ನ ಎಂಟ್ರಿ ಮಾಡ್ಕೊಳ್ಳೋಣ. ಸೊ ನಾವಿಲ್ಲಿ ಸಾಲ್ವ್ ಮಾಡ್ತಾ ಇರುವಂಥದ್ದು ವೀಣಾಳ ಕ್ಯಾಪಿಟಲ್ ಅಕೌಂಟ್. ಸಾಮಾನ್ಯವಾಗಿ ನಮಗೆ ಸತ್ತೋಗಿರುವ ಪಾರ್ಟ್ನರ್ಸ್ಗೆ ದುಡ್ಡು ಕೊಡಬೇಕಾಗಿರುವ ಕಾರಣ ಎಲ್ಲವೂ ಕ್ರೆಡಿಟ್ ಸೈಡ್ ಅಲ್ಲೇ ಬರುತ್ತೆ. ಒಂದೇ ಒಂದು ಅಕೌಂಟ್ ಯಾವುದು ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ ಅಂದ್ರೆ ಅದು ನಮ್ಮ ಡ್ರಾಯಿಂಗ್ಸ್, ಯಾಕೆಂದ್ರೆ ನಾವು ಅದನ್ನ ಪಾರ್ಟ್ನರ್ ಹತ್ರ ಇಸ್ಕೊಳ್ಬೇಕಾಗತ್ತೆ. ಸೊ ನಮ್ಮ ಮೊದಲನೆಯ ರೂಲು ಕ್ಯಾಪಿಟಲ್ಗಳನ್ನ ಎಂಟ್ರಿ ಮಾಡೋಣ. ಸೊ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಎಷ್ಟಿದೆ ಕ್ಯಾಪಿಟಲ್ಲು? 30,000 ಇದೆ. ಸೊ ಎಂಟ್ರಿ ಆಯ್ತು. ಎರಡನೆಯ ರೂಲು ಲಯಬಿಲಿಟಿ ಸೈಡ್ ಅನ್ನ ಮಾತ್ರ ನೋಡಬೇಕು, ಕ್ರೆಡಿಟಾರ್ಸ್ ಬರೋದಿಲ್ಲ. ರಿಸರ್ವ್ ಫಂಡ್ 6,000 ರೂಪಾಯಿ ಇದೆ. ವೀಣಾಳಿಗೆ ಸೇರಿದ್ದನ್ನ ಮಾತ್ರನೇ ನಾವಿಲ್ಲಿ ಬರಿಬೇಕು. ಸೊ ಬೈ ರಿಸರ್ವ್ ಫಂಡ್ ಅಕೌಂಟ್ 6,000 ಇಂಟು 5/10, ಅದರಲ್ಲಿ ಅರ್ಧ 3,000 ರೂಪಾಯಿ ಆಯ್ತು. ಓಕೆ, ಕ್ಯಾಪಿಟಲ್ಗಳು ಏನು ಕೂಡ ಎಂಟ್ರಿ ಮಾಡೋಷ್ಟಿಲ್ಲ. P&L ಅಕೌಂಟ್ ಎಲ್ಲಿಯಾದ್ರೂ ಇದೆಯಾ? ಅದೂ ಕೂಡ ಇಲ್ಲ. ಅಲ್ಲಿಗೆ ಡನ್. ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡೋಣ. ಗುಡ್ ವಿಲ್ ಟು ಬಿ ವ್ಯಾಲ್ಯೂಡ್ ಅಟ್ 2 years average profits of the last 4 years. ಸೊ ಕಳೆದ 4 ವರ್ಷಗಳ ಆವ್ರೇಜ್ ಅನ್ನ ತಗೊಳ್ಬೇಕು, ಅದನ್ನ 2 yearsಗೆ ಪರ್ಚೇಸ್ ಮಾಡಬೇಕು. ಸೊ ಮಾಡೋಣ ನಮ್ಮ ಗುಡ್ ವಿಲ್ಲಿನ ಲೆಕ್ಕಾಚಾರ. ಮೊದಲಿಗೆ 12, 20, 13, 15. ಸೊ 12, 20, 13 ಮತ್ತು 15 ಡಿವೈಡೆಡ್ ಬೈ 4 ಮಾಡಬೇಕು. ಸೊ ಮಾಡಿ ಬಿಡೋಣ. ಸೊ 12, 20, 13, 15 ಬೈ 4 ಅಂದ್ರೆ 15,000 ಆಯ್ತು.
ಓಕೆ, ಅವನು ಹೇಳ್ತಾ ಇದ್ದಾನೆ ವ್ಯಾಲ್ಯೂಡ್ ಅಟ್ 2 ಇಯರ್ಸ್ ಪರ್ಚೇಸ್. ಸೊ 2 ವರ್ಷದ ಪರ್ಚೇಸ್ ಅನ್ನ ಮಾಡಬೇಕು. ಸೊ ಇಂಟು 2 ಇಯರ್ಸ್, 15 2s ಅಲ್ಲಿಗೆ 30,000 ರೂಪೀಸ್ ಆಗತ್ತೆ. ಸೊ ಗುಡ್ ವಿಲ್ ಟು ಬಿ ವ್ಯಾಲ್ಯೂಡ್, ಇದು ಇಡೀ ಫರ್ಮಿನ ಗುಡ್ ವಿಲ್ ಆಗತ್ತೆ. ನನಗೆ ಬೇಕಾಗಿರುವಂತದ್ದು ಬರೀ ವೀಣಾಳ ಗುಡ್ ವಿಲ್ ಮಾತ್ರನೇ. ಸೊ ವೀಣಾಳ ಗುಡ್ ವಿಲ್ 30,000 ಇಂಟು 5 ಡಿವೈಡೆಡ್ ಬೈ 10, 15,000 ರೂಪಾಯಿ ಆಗತ್ತೆ. ಸೊ ವೀಣಾಳಿಗೆ ಈ ಗುಡ್ ವಿಲ್ ಅನ್ನ ವಾಣಿ ಮತ್ತು ರಾಣಿ 3:2 ರೇಷಿಯೋದಲ್ಲಿ ಕೊಡ್ತಾರೆ. ಸೊ ಬೈ ವಾಣಿ ಕ್ಯಾಪಿಟಲ್ ಅಕೌಂಟ್ ಬೈ ರಾಣಿ ಕ್ಯಾಪಿಟಲ್ ಅಕೌಂಟ್ 3/5, 2/5 ಇದರ ರೇಷಿಯೋ ಆಗಿರುತ್ತೆ. ಸೊ 15,000 ಇಂಟು 3/5 9,000 ಇಂಟು 2/5 6,000 ರೂಪಾಯಿ ಇದರ ರೇಷಿಯೋ ಆಗಿದೆ. ಅಲ್ಲಿಗೆ ಇನ್ನೇನನ್ನಾದ್ರೂ ಎಂಟ್ರಿ ಮಾಡಿಕೊಳ್ಳುವಂಥದ್ದು ಇದೆಯಾ? ಇಲ್ಲ. ನೆಕ್ಸ್ಟ್, ಶೇರ್ ಇನ್ ದ ಪ್ರಾಫಿಟ್ ಆನ್ ದ ಡೇಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಟು ಬಿ ಕ್ಯಾಲ್ಕ್ಯುಲೇಟೆಡ್ ಆನ್ ದ ಬೇಸಿಸ್ ಆಫ್ ಲಾಸ್ಟ್ ಇಯರ್ ಪ್ರಾಫಿಟ್. ಯಾವುದೇ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಅಂತ ಹೇಳಿದ್ರೆ ಅದು ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಆಗಿರತ್ತೆ. ಸೊ ಲಾಸ್ಟ್ ಇಯರ್ ಪ್ರಾಫಿಟ್ ಅಂದ್ರೆ 15,000 ಇದೆ. ಓಕೆ, ಅವನ ಪ್ರಾಫಿಟ್ ಶೇರಿಂಗ್ ರೇಷಿಯೋ 5/10, ಅವಳ ಇಂಟರ್ವೀನಿಂಗ್ ಪೀರಿಯಡ್ 6/12, ಅಲ್ಲಿಗೆ 3,750 ಅಂತ ಭಾವಿಸ್ತೇನೆ. ಚೆಕ್ ಮಾಡೋಣ. ಸೊ 6/12, ಎಸ್ 3,750. ಓಕೆ, ಡನ್. ನೆಕ್ಸ್ಟ್, interest on capital 12% per annum. So by interest on capital ಎಷ್ಟಿದೆ? 30,000 ಇಂಟು 12%. ಅವರು ಬದುಕಿರೋದು 6 ತಿಂಗಳು ಈ ವರ್ಷದಲ್ಲಿ. ಸೊ 30,000 ಇಂಟು 6/12 ಇಂಟು 12%, 1,800 ರೂಪಾಯಿ. ಓಕೆ, ನೆಕ್ಸ್ಟ್, ಶೇರ್ ಇನ್ ದ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ 5,000 ಅಂದ್ರೆ ನಾವು ಅವರಿಗೆ ದುಡ್ಡನ್ನ ಕೊಡಬೇಕು ಅಂತ ಅರ್ಥ. ಸೊ 5,000. ಅಲ್ಲಿಗೆ ಎಲ್ಲವನ್ನು ಬರ್ಕೊಂಡಾಗಿದೆ. ಡ್ರಾಯಿಂಗ್ಸ್ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ? ಎಲ್ಲೂ ಕಾಣಿಸ್ತಾ ಇಲ್ಲ. ಡ್ಯಾಶ್. ಈ ದುಡ್ಡನ್ನೆಲ್ಲ ಎಕ್ಸಿಕ್ಯೂಟರ್ ತಗೊಂಡು ಹೋಗ್ತಾನೆ. ಇದನ್ನ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೇವೆ. ಸೊ 30,000 ಪ್ಲಸ್ 3,000 ಪ್ಲಸ್ 9,000 ಪ್ಲಸ್ 6,000 ಪ್ಲಸ್ 3,750, 1,800, 5,000, 58,550 ರೂಪಾಯಿ. 58,550, 58,550 ರೂಪಾಯಿ. ಸೊ ಈಗ ಎಕ್ಸಿಕ್ಯೂಟರ್ ಅನ್ನ ಮಾಡೋಣ. ಸಿಂಪಲ್. ಟು ಎಕ್ಸಿಕ್ಯೂಟರ್ ಅಂದ್ರೆ ಇಲ್ಲಿ ಅದು ಬೈ ವೀಣಾ ಕ್ಯಾಪಿಟಲ್ ಅಕೌಂಟ್ 58,550 ಆಗತ್ತೆ. ಸೊ ಅಲ್ಲಿ ಸೇಮ್ ಅಮೌಂಟ್ ಇರುವಂತಹ ಕಾರಣ ಇದನ್ನ ಕ್ಲೋಸ್ ಮಾಡಿ ಬಿಡೋಣ. ಸೊ 58,550 ಇದನ್ನ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಎಷ್ಟು ಸುಲಭ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಸುಜಾತ, ಸಂಗೀತ ಅಂಡ್ ರೇವತಿಯ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ 2:2:1. ಯಾವುದೇ ಡೆತ್ ಆಫ್ ಅ ಪಾರ್ಟ್ನರ್ ಸಾಲ್ವ್ ಮಾಡಬೇಕಿದ್ರೆ ಮೊದಲಿಗೆ ವರ್ಕಿಂಗ್ ನೋಟ್ ಅನ್ನ ಬರ್ಕೊಳ್ಬೇಕು. ಸೊ ಇಲ್ಲಿ ರೇವತಿ ಸತ್ ಹೋಗಿರುವಂತದ್ದು 30th ಸೆಪ್ಟೆಂಬರಿಗೆ. ಸೊ ಇಂಟರ್ವೀನಿಂಗ್ ಪೀರಿಯಡ್ 31st ಮಾರ್ಚಿನಿಂದ 30th
ಸೆಪ್ಟೆಂಬರಿಗೆ ಇರುತ್ತೆ. ಸೊ ಡೇಟ್ ಆಫ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಅಪ್ ಟು ದ ಡೇಟ್ ಆಫ್ ಡೆತ್ ಅನ್ನ ನಾವು ಅಕೌಂಟೆನ್ಸಿಯಲ್ಲಿ ಇಂಟರ್ವೀನಿಂಗ್ ಪೀರಿಯಡ್, ಎಸ್, ಅಕೌಂಟಿಂಗ್ ಅಲ್ಲಿ ಲಾಸ್ಟ್ ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್ ಇಂದ ಡೇಟ್ ಆಫ್ ಡೆತ್ ತನಕ ಇಂಟರ್ವೀನಿಂಗ್ ಪೀರಿಯಡ್ ಅಂತ ಕರಿತೇವೆ. ಸೊ ಇಲ್ಲಿ ಆ ಇಂಟರ್ವೀನಿಂಗ್ ಪೀರಿಯಡ್ 6 ತಿಂಗಳಿದೆ. ನೆಕ್ಸ್ಟ್, ರೇವತಿ ಸತ್ತೋಗಿರುವಂತಹ ವ್ಯಕ್ತಿ, ಅವಳ ಶೇರ್ 1 ಇದೆ. ಸೊ 1/5 ಆಗತ್ತೆ. ಸೊ ನಮ್ಮ ಕ್ಯಾಪಿಟಲ್ ಅಕೌಂಟ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ 3 ರೂಲ್ಸ್ ಇದೆ. ಕ್ಯಾಪಿಟಲ್ ಅನ್ನ ಎಂಟ್ರಿ ಮಾಡಬೇಕು, ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಅನ್ನ ಚೆಕ್ ಮಾಡಬೇಕು, P&L ಅಕೌಂಟ್ ಇದೆಯಾ ಅಂತ ನೋಡಬೇಕು. ಸೊ ನಾವಿಲ್ಲಿ ಸಾಲ್ವ್ ಮಾಡ್ತಾ ಇರುವಂಥದ್ದು ರೇವತೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಮೊದಲಿಗೆ ನಾವು ರೇವತಿಯ ಕ್ಯಾಪಿಟಲ್ ಅನ್ನ ಎಂಟ್ರಿ ಮಾಡಿಕೊಳ್ಳೋಣ. ಸೊ ಕ್ಯಾಪಿಟಲ್ ಎಷ್ಟಿದೆ? 40,000 ರೂಪಾಯಿ ಇದೆ. ಓಕೆ, ಡನ್. ನೆಕ್ಸ್ಟ್ ನಾವು ಲಯಬಿಲಿಟೀಸ್, ಕ್ರೆಡಿಟಾರ್ಸ್ ಇಲ್ಲ, ರಿಸರ್ವ್ ಫಂಡು ಪಾರ್ಟ್ನರ್ಸ್ಗೆ ಸೇರಿದ್ದು. ಸೊ ಬೈ ರಿಸರ್ವ್ ಫಂಡ್ ಅಕೌಂಟ್, ರೇವತಿಯ ಶೇರ್ ಇರುವಂತದ್ದು 1/5. ಸೊ 50,000 ಡಿವೈಡೆಡ್ ಬೈ 5 ಅಂದ್ರೆ 10,000 ರೂಪಾಯಿ ಆಯ್ತು. ಇನ್ನೇನಾದ್ರೂ ಇದೆಯಾ? ಇನ್ನೇನೂ ಕೂಡ ಇಲ್ಲ. ಸಾಮಾನ್ಯವಾಗಿ ಕ್ಯಾಪಿಟಲ್ ಅಕೌಂಟಿನಲ್ಲಿ ನಾವು ಕೊಡಬೇಕಾಗಿರುವಂತಹ ದುಡ್ಡು ಜಾಸ್ತಿ ಇರುತ್ತೆ. ಸೊ ಕ್ರೆಡಿಟ್ ಸೈಡ್, ಪಾರ್ಟ್ನರ್ ಹತ್ರ ಇಸ್ಕೊಳ್ಬೇಕಾಗಿರುವಂತಹ ದುಡ್ಡು ಸಾಮಾನ್ಯವಾಗಿ ಡ್ರಾಯಿಂಗ್ಸ್ ಬಿಟ್ರೆ ಇನ್ಯಾವುದು ಕೂಡ ಇರೋದಿಲ್ಲ. ಅವನು ಫೈನಲ್ ಲೈನಲ್ಲಿ ಏನಾದ್ರೂ ಕೇಳಿರ್ಲಿ, ನಾನಂತೂ 2 ಅಕೌಂಟ್ ಅನ್ನ ಸಾಲ್ವ್ ಮಾಡೇ ಮಾಡ್ತೇನೆ. ಇದೇ ನಮ್ಮ ಫೈನಲ್ ಎಕ್ಸಾಮಿನೇಷನ್ನಿನ ಮಂತ್ರ ಕೂಡ, ಕ್ಯಾಪಿಟಲ್ ಅಕೌಂಟ್ ಪ್ಲಸ್ ಎಕ್ಸಿಕ್ಯೂಟರ್ ಅಕೌಂಟ್. ಓಕೆ, ಹಾಗಾದ್ರೆ ಲಯಬಿಲಿಟೀಸ್ ಆಯ್ತು, ಅಸೆಟ್ಸ್ ಆಯ್ತು. ಮೊದಲನೇ ಅಡ್ಜಸ್ಟ್ಮೆಂಟ್, the deceased partner will be entitled to her share of profit up to the date of death calculated on the basis of previous year profit. So profit up to the date of death ಅಂದ್ರೆ ಇದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಕರಿತೇವೆ. ಸೊ ಆನ್ ದ ಬೇಸಿಸ್ ಆಫ್ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಇಲ್ಲಿ 80,000, 50,000, 40,000, 30,000 ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರ್. ಸೊ 30,000ವನ್ನ ತಗೊಳ್ತೇನೆ. 30,000 ಅವಳ ಶೇರ್ 1/5. ಅವಳು ಬದುಕಿರುವಂತದ್ದು 6/12. ಸೊ 30,000 ಇಂಟು 1/5 ಇಂಟು 6/12, 3,000 ರೂಪಾಯಿ ನಮ್ಮ ಅಮೌಂಟ್ ಆಗತ್ತೆ. She will be entitled to her share of goodwill on the basis of 3 years purchase of the average profits of last 4 years. So ಮೊದಲಿಗೆ ಗುಡ್ವಿಲ್ ಅನ್ನ ನಾವು ಆವರೇಜ್ ಪಡ್ಕೊಳ್ಬೇಕು. ಆವರೇಜ್ ಪಡೆದುಕೊಂಡ ಮೇಲೆ 3 ವರ್ಷಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಸೊ ಮಾಡೋಣ. 80, 50, 40 ಮತ್ತು 30. ಸೊ 80, 50, 40 ಮತ್ತು 30. ಸೊ 80,000, 50,000, 40,000, 30,000 ಡಿವೈಡೆಡ್ ಬೈ 4. ಸೊ 80,000, 50,000, 40,000, 30,000 ಬೈ 4 ಇಂಟು 3, 1,50,000. ನನಗೆ ಬೇಕಾಗಿರೋದು ರೇವತಿಯ ಗುಡ್ವಿಲ್ ಮಾತ್ರನೇ. ಸೊ ಇಂಟು 1 ಡಿವೈಡೆಡ್ ಬೈ 5, ಅಲ್ಲಿಗೆ 5 1s, 5 3s, 30,000 ಆಗತ್ತೆ. ಸೊ ಸುಜಾತ ಮತ್ತೆ ಸಂಗೀತ ಇಬ್ರು ಸೇರ್ಕೊಂಡು ಈ ಗುಡ್ವಿಲ್ ಅನ್ನ ಕೊಡ್ತಾರೆ. ಸೊ ಬೈ ಸುಜಾತ ಕ್ಯಾಪಿಟಲ್ ಅಕೌಂಟ್, ಬೈ ಸಂಗೀತ ಕ್ಯಾಪಿಟಲ್ ಅಕೌಂಟ್. ಎಷ್ಟಿದೆ? 2:2 ಅಂದ್ರೆ ಈಕ್ವಲ್ ಇದೆ. ಸೊ 2/4, 2/4 ಅಂದ್ರೆ 15,000 ಮತ್ತು 15,000 ಕೊಡ್ತಾರೆ. ನೆಕ್ಸ್ಟ್ ನೋಡೋದಾದ್ರೆ ದ ಡ್ರಾಯಿಂಗ್ಸ್ ಆಫ್ ದ ಡಿಸೀಸ್ಡ್ ಪಾರ್ಟ್ನರ್ ಅಪ್ ಟು ದ ಡೇಟ್ ಆಫ್ ಡೆತ್ 10,000 ರೂಪಾಯಿ ಇದೆ. ಸೊ ಅಲ್ಲಿಗೆ ಡ್ರಾಯಿಂಗ್ಸ್ ಎಷ್ಟಿದೆ? 10,000 ಇದೆ.
interest on capital is to be allowed at 12% per annum. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನ ನಾವು 12% ಪರ್ ಆನಮ್ ಕೊಡಬೇಕು. ಸೊ 40,000 ಇಂಟು 12% ಇಂಟು 6 ಡಿವೈಡೆಡ್ ಬೈ 12. ಸೊ 40,000 ಇಂಟು 12% ಇಂಟು 6 ಡಿವೈಡೆಡ್ ಬೈ 12. ಓಕೆ, ಅಲ್ಲಿಗೆ ಎಷ್ಟಾಯಿತು? 2,400 rupees. ಓಕೆ, ಸೊ ಇನ್ನೇನಾದ್ರೂ ಎಂಟ್ರಿ ಮಾಡ್ಕೊಳ್ಳುವಂಥದ್ದಿದೆಯಾ? ಏನೂ ಕೂಡ ಇಲ್ಲ, ಎಲ್ಲವನ್ನು ಎಂಟ್ರಿ ಮಾಡಿ ಆಯಿತು. ಸೊ ಈ ದುಡ್ಡನ್ನ ಎಕ್ಸಿಕ್ಯೂಟರ್ ತಗೊಂಡು ಹೋಗ್ತಾನೆ. ಎಷ್ಟಿದೆ? 40,000, 10,000, 3,000, 15,000, 15,000, 2,400, 85,400. 85,400 minus 10,000 75,400 ಆಗತ್ತೆ. ಇದನ್ನ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೇವೆ. ಸೊ ಇಲ್ಲಿ ಟು ಎಕ್ಸಿಕ್ಯೂಟರ್ ಅಂತ ಇದ್ರೆ ಇಲ್ಲಿ ಅದು ಬೈ ರೇವತಿ ಕ್ಯಾಪಿಟಲ್ ಅಕೌಂಟ್ ಆಗತ್ತೆ. ಸೊ ರೇವತಿಯ ಕ್ಯಾಪಿಟಲ್ ಅಕೌಂಟ್ 75,400 ರೂಪಾಯಿ ಆಗತ್ತೆ. ಸೊ 75,400 ರೂಪಾಯಿ, 75,400 ರೂಪಾಯಿ ಇದನ್ನ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಕರಿತೇವೆ. ಎಷ್ಟು ಈಸಿ ಆಗಿದೆ. ಹೀಗೆ ಹಲವಾರು ಅಕೌಂಟೆನ್ಸಿ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲು ಈಗಲೇ ಕಾಮೆಂಟ್ ಬಾಕ್ಸ್ ಅಲ್ಲಿ 100 ಅಂತ ಟೈಪ್ ಮಾಡಿ ಫೈನಲ್ ಎಕ್ಸಾಮ್ ಅಲ್ಲಿ ಅಕೌಂಟೆನ್ಸಿಯಲ್ಲಿ 100ಗೆ 100 ಪಡೆದುಕೊಳ್ಳಿ. ನಮ್ಮ PDF ಅನ್ನ ಪಡೆದುಕೊಳ್ಳಲು ಪಿನ್ಡ್ ಕಾಮೆಂಟ್ ಅಲ್ಲಿರುವಂತಹ ಲಿಂಕ್ ಅನ್ನ ಫಿಲ್ ಮಾಡುವಂತದ್ದನ್ನ ಮರಿಬೇಡಿ. ಹಾಗಾದ್ರೆ ಯಾಕೆ ತಡ, ಈಗಲೇ PUC ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಒಟ್ಟಿಗೆ ಕಲಿಯೋಣ ಕರ್ನಾಟಕ. ಧನ್ಯವಾದಗಳು.